ಈ ನೇರಳೆ ಗ್ರಾಮ ಅಂತರ್ಸಂತ ಹೋಬಳಿ ಬೀತ್ನಳ್ಳಿ ಪಂಚಾಯತಿ. ನಾವೊಂದು 2 ಎಕರೆ ಕಬ್ಬು ಹಾಕಿದೆ. ಈ ಇಬ್ಬ ಏನು ಮಾಡೈತೆ 4 ವರ್ಷದಿಂದ ಐತೆ ಇಲ್ಲಿ ಎಂಬುದಲ್ಲಿ. ಆದ್ರೆ ನಮಗೇನು ದಾಳಿ ಏನು ಮಾಡಿಲ್ಲ. ಏನಾಗೈತೆ 2 ಮರಿ ಹಾಕ್ಬಿಟ್ಟೈತೆ. ಈಗ ಕಬ್ಬು ಕಟಾವು ಮಾಡ್ತಿದ್ದಾಗ ಮರಿಗಳು ಸಿಕ್ಕೈತೆ. ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಮರಿ ತಗೊಂಡೋಯ್ತೀನಿ ಅಂತಿರು. ನಾನು ತಗೊಂಡೋಗ್ಬಿಡಿ, ಈಗ ತಗೋದ್ರೆ ಅದಕ್ಕೆ ಎದ್ಭವವಾಗಿ ಪಾಪ ಮರಿನೂ ಸತ್ತೈತವೆ, ಅದುವೇ ಎದ್ಭವವಾಗಿ ಇದು ಆಗೋಯ್ತೆ. ಅದಕ್ಕೋಸ್ಕರ ತಗೋದ್ರೆ ಅದನ್ನ ಹಿಡ್ಕೊಂಡು ಹೋಗಿ ಮರಿ ಅದನ್ನ 2 ಸೇಫ್ಟಿ ಮಾಡಿ, ಇಲ್ಲಾಂದರೆ ಏನು ಸೇಫ್ಟಿ ಮಾಡಬೇಡಿ ಅಂತ ನಾನು ಅವ್ರಿಗೆ ಹೇಳ್ತಾಯಿದ್ದೀನಿ ಡಿಪಾರ್ಟ್ಮೆಂಟ್ನವ್ರಿಗೆ. ಅದಕ್ಕೆ ಅವರು ಅಲ್ಲೇ ನಿಂತಾರೆ. ಆದರೆ ನೋಡ ಅವ್ರು ಏನು ಮಾಡ್ತಾರೆ ಅಂತ ಮುಂದೆ. ಅಂದರೆ 2 ದಿನ ಬಿಟ್ರೆ ಇಲ್ಲೇ ಮರಿ ತಗೊಂಡು ಹೋಗುತ್ತೆ ಅನ್ನೋ ನಂಬಿಕೆ ಇದೆಯಾ ನಿಮಗೆ? 2 ದಿನ ಬಿಟ್ರೆ ಅದು ಮರಿಗಳು ಸೇಫ್ಟಿ ಮಾಡ್ತೇನೆ ಲೆಕ್ಕಾಚಾರ ಐತೆ. ಹಂಗಾಗಿ ಮರಿಗಳು ಸೇಫ್ಟಿ ಮಾಡ್ಕೊಂಡು ಹೋಗ್ಲಿ ಅದೆಲ್ಲರೂ. ಹೋಗ್ಲಿ ಅದೆಲ್ಲಾರ ಪಾಪ ಚೆನ್ನಾಗಿರಲಿ, ಮರಿ ತಗೊಂಡೋಗಿ. ಅದು ನನ್ನ ಉದ್ದೇಶ. ನನಗೆ 2 ವರ್ಷದಿಂದ ಮೊದಲೆಲ್ಲ ಕಬ್ಬಾಗ್ತಿದೆ, ಹಂದಿಗಳು ಬಂದು ಫುಲ್ ದಾಳಿ ಮಾಡಿ ಕಬ್ಬನೆಲ್ಲ ಒಳಗೆಲ್ಲ ಅಗದು ಸುಮಾರು ಹಾನಿ ಮಾಡ್ಬಿಡ್ತಿದ್ದವು. ಸುಮಾರು ಸಾಲ ಮಾಡ್ಕೊಬಿಟ್ಟಿದೆ. ಈಗ 2 ವರ್ಷದಿಂದ ಇದು ಇರೋದ್ರಿಂದ ನನಗೆ 2 ವರ್ಷದಿಂದ ಮಾರಿ ಸೇಫ್ಟಿ ಕೊಡ್ತು. ತುಂಬ ಸೇಫ್ಟಿ ಅಂದರೆ ಒಂದು 2 ಎಕರೆಗೆ 105 ಟನ್ ಕಮ್ಮಿ ಬೆಳಿತಿದ್ದೀನಿ. ಆನೆ ಐತೆಲ್ಲ ಈಗ. ಹಾಗಾಗಿ ಅದನ್ನ ನಾನು ತಾಯಿ ಮಗು 2 ದಾರಿ ಬೇರೆ ಮಾಡೋಕ್ಕೆ ನಾನು ಆಸೆ ಪಡಲ್ಲ. ಸೇಫ್ಟಿ ಪಾಪ ಅದು ಇಲ್ಲಿ ಮಡಗಿಸಿದ್ದೀನಿ. ಅದು ಸಾಯಂಕಾಲ ಬಂದು ಎತ್ಕೊಂಡು ಹೋಗ್ಲಿ. ನಾವು ಸೇವಕ ಅಭಿನಿಗೆ ನಮ್ಮ ಕಡೆಯಿಂದ ತುಂಬ ಬೆಂಬಲ. ಅದು ಬೇಡ, ಅದೇ ಬಂದು ಮರಿಗಳ ತಗೊಂಡೋಗಿ ಸೇಫ್ಟಿಗೆ ಹೋಗ್ಲಿ. ನನಗೆ ಸೇಫ್ಟಿ ಕೊಟ್ಟೈತೆ. ನಮ್ಗೆ ಇದು ಈ ಇಬ್ಬ ನನಗೆ ಏನು ತೊಂದರೆ ಕೊಟ್ಟಿಲ್ಲ. 4 ವರ್ಷದಿಂದ ಓಡಾಡ್ತಿತ್ತು. ಈ ಪಾರ್ಕ್ಗೆ ದನಗಳು ಬಿಸಾಕ್ತಿತ್ತು, ಅಲ್ಲಿ ಸತ್ತ ದನಗಳು ತಿನ್ಕತ್ತಿತ್ತು, ಇಲ್ಲಿ ಬಂದು ಮನೆ ಕತ್ತಿತ್ತು. ಹಂದಿ ಪಂದಿ ಏನು ಬತ್ತಿತ್ತಿಲ್ಲ, ಒಟ್ಟು ಏನು ತೊಂದರೆ ಕೊಟ್ಟಿಲ್ಲ. ಇದರಿಂದ ನಾನು ಸೇಫ್ಟಿ ಆಗಿದ್ದೀನಿ. ಈಗ ಇದು ಇಲ್ಲ ಅಂದ್ರೆ ಕಬ್ನಲ್ಲಿ ಹಂದಿ ಎಲ್ಲ ದಾಳಿ ಮಾಡಿ ನನ್ನ ಕಬ್ಬು ತರಿತಿತ್ತು ಅಂತ ವಾಪಸ್ ಹೊರಟೋರು. ಇದು ನನಗೆ ಉಳಿಸೋದ್ರಿಂದ ಇವತ್ತು ಕಬ್ಬು ಚೆನ್ನಾಗದ ಅಂದ್ಬಿಟ್ಟು ಎಲ್ಲ ತರೀತಾರೆ. ಇವ್ ನಿಲ್ಸ್ಬಿಟ್ಟಿದೀನಿ ಪಾಪ ಸೇಫ್ಟಿ ಮಾಡಲಿ ಅಂತ. ನಾನು ನೆಮ್ಕೆ ಐತೆ, ಅದು ಬಿಡ್ಸ್ಬಿಟ್ಟಿದೀನಿ ಜಾಗನ. ಅದು ಕರ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಆ ಜಾಗ ಬಿಡ್ಸ್ಬಿಟ್ಟು ಮುಂದ್ಗಡೆ ಕಳಿಸ್ಬಿಟ್ಟಿದೀನಿ. ಸಂಜೆನ ಬಿಟ್ಬಿಟ್ಟಿದೀನಿ. ನಾಳೆ ಬರ್ತೀನಿ, ಬೆಳಿಗ್ಗೆ ಅದು ತಗೊಂಡು ಹೋಗಿರುತ್ತೆ. ಆಚೆಗೆ ನಾಳಿಂದ ಆಚೆಗೆ ತರಿಸ್ತೀನಿ.